ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, 2011ರಲ್ಲಿ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸರ್ಕಾರ ರಚನೆಯಾಗಿ ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆಗ ಟಿಎಂಸಿ ಪಡೆದ ಒಟ್ಟು ಮತಗಳ ಪ್ರಮಾಣವು ಸುಮಾರು 47% ಆಗಿತ್ತು. ಆ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷದ ಯಾವುದೇ ಶಾಸಕರು ಆಯ್ಕೆಯಾಗಿರಲಿಲ್ಲ. ಬಿಜೆಪಿಯ ಮತದಾನದ ಪ್ರಮಾಣವೂ ಕೂಡ ಕೇವಲ 4% ಆಗಿತ್ತು. 5 ವರ್ಷಗಳ ನಂತರ ಅಂದ್ರೆ 2016ರ ವಿಧಾನಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಈ ಚುನಾವಣೆಯಲ್ಲಿ ಬಿಜೆಪಿಯ ಮತದಾನದ ಪ್ರಮಾಣವು 4ರಿಂದ 10%ಗೆ ಏರಿಕೆ ಆಗತ್ತೆ. 3 ಬಿಜೆಪಿ ಶಾಸಕರು ಪಶ್ಚಿಮ ಬಂಗಾಳ ವಿಧಾನಸಭೆಗೆ ಆಯ್ಕೆನೂ ಆಗ್ತಾರೆ. ಆದ್ರೆ ಮಮತಾ ಬ್ಯಾನರ್ಜಿಯವರ ಪಕ್ಷದ ಮತದಾನದ ಪ್ರಮಾಣವು 2ನೇ ಅವಧಿಯಲ್ಲಿ 38ರಿಂದ 44% ನಡುವೆ ಇತ್ತು. ಆದ್ರೆ 3ನೇ ಚುನಾವಣೆಯ ಅಂಕಿಅಂಶಗಳನ್ನ ನೋಡಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಪಿಕ್ಚರ್ ತಾನಾಗಿಯೇ ಅರ್ಥವಾಗ್ಬಿಡುತ್ತೆ. ಈಗ 2019ರ ಲೋಕಸಭಾ ಚುನಾವಣೆಯ ವಿಷಯಕ್ಕೆ ಬರೋಣ. ಅಲ್ಲಿ ಬಿಜೆಪಿ ತನ್ನ ಶಕ್ತಿಯನ್ನ ಪ್ರದರ್ಶಿಸಲು ಪ್ರಾರಂಭ ಮಾಡಿತು. ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಮತದಾನದ ಪ್ರಮಾಣವು 41%ಕ್ಕೆ ಏರಿಕೆ ಆಗತ್ತೆ. ಅಂದ್ರೆ ಬಿಜೆಪಿ 10% ನಿಂದ ನೇರವಾಗಿ 41%ಗೆ ತಲುಪಿತು. 2021ರ ವಿಧಾನಸಭಾ ಚುನಾವಣೆ ನಡೆದಾಗ 2016ರವರೆಗೆ 10%ಗೆ ಸೀಮಿತವಾಗಿದ್ದ ಬಿಜೆಪಿ ನೇರವಾಗಿ 38% ಮತದಾನದ ಪ್ರಮಾಣವನ್ನ ಗಳಿಸೋದ್ರ ಜೊತೆಗೆ ವಿಧಾನಸಭೆಯಲ್ಲಿ 77 ಸ್ಥಾನಗಳನ್ನ ಪಡೆಯುತ್ತೆ. ಇನ್ನೊಂದೆಡೆ ಮಮತಾ ಬ್ಯಾನರ್ಜಿ ಅವರ ಅಂಕಿಅಂಶಗಳನ್ನ ಗಮನಿಸ್ತಾ ಹೋದಾಗ 2011ರಲ್ಲಿ 38% ಇದ್ದದ್ದು 2016ರಲ್ಲಿ 6% ಹೆಚ್ಚಾಗಿ 44% ಆಯಿತು. 2021ರಲ್ಲಿ ಕೇವಲ 3% ಹೆಚ್ಚಳದೊಂದಿಗೆ 47% ತಲುಪಿತು. ಪಶ್ಚಿಮ ಬಂಗಾಳದ ಜನಸಂಖ್ಯಾ ವಿನ್ಯಾಸವನ್ನ ನೋಡೋದಾದ್ರೆ ಅಲ್ಲಿ 70% ಹಿಂದೂಗಳು ಮತ್ತು 30% ಮುಸ್ಲಿಮರು ಹಾಗೂ ಕೆಲವು ಇತರ ಅಲ್ಪಸಂಖ್ಯಾತ ವರ್ಗದವರು ಇದ್ದಾರೆ. 2021ರಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಈ ಸಂಪೂರ್ಣ 30% ಮುಸ್ಲಿಂ ಮತ ಬ್ಯಾಂಕ್ ದೊರೆಯಿತು. ಕಾಂಗ್ರೆಸ್ ಪಕ್ಷವು ಸಂಪೂರ್ಣವಾಗಿ ನಾಶವಾಗಿದ್ದು ಅವರಿಗೆ ಬಹಳ ಕಡಿಮೆ ಮತಗಳು ಸಿಕ್ಕವು. ವಾಸ್ತವವಾಗಿ 30% ಅನ್ನೋದು ಅತಿಯಾದ ಅಂಕಿಅಂಶವಾಗಿದ್ದು ಉಳಿದಂತೆ ಕೇವಲ 15ರಿಂದ 17% ಹಿಂದೂ ಮತಗಳು ಅವರಿಗೆ ದೊರೆತವು. ಆದ್ರೆ ಬಿಜೆಪಿಗೆ ಸಿಕ್ಕ ಬೆಂಬಲವನ್ನ ಸ್ವಲ್ಪ ಗಮನಿಸಬೇಕಿಲ್ಲಿ. ಅಲ್ಲಿನ 70% ಹಿಂದೂಗಳು ವರ್ಷದಿಂದ ವರ್ಷಕ್ಕೆ ಬಿಜೆಪಿಯನ್ನ ಹೇಗೆ ಬೆಂಬಲಿಸುತ್ತಿದ್ದಾರೆ ಅನ್ನೋದನ್ನ ನೋಡಿ. 2011ರಲ್ಲಿ ಕೇವಲ 4%ನಷ್ಟು ಬೆಂಬಲ ಇದ್ರೆ 2016ರಲ್ಲಿ 10% ಏರ್ತು. 2021ರಲ್ಲಿ 40% ತಲುಪಿತು. ಅಂದ್ರೆ ಪಶ್ಚಿಮ ಬಂಗಾಳದ 70% ಹಿಂದೂಗಳಲ್ಲಿ 40% ಜನರು ಬಿಜೆಪಿಗೆ ಮತ ಹಾಕೋದಕ್ಕೆ ಶುರು ಮಾಡ್ತಾರೆ. 2016ರಿಂದ 2021ರ ನಡುವೆ ಕೇವಲ 5 ವರ್ಷಗಳಲ್ಲಿ ಮತ ಪ್ರಮಾಣವು 30% ಹೆಚ್ಚಾಗುತ್ತೆ. ಈಗ 2021ರಿಂದ 2025ರ ನಡುವೆ ಈ ಅಂಕಿಅಂಶವು ಎಷ್ಟು ಬೆಳೆದಿದೆ ಎಂಬ ಬಗ್ಗೆ ಒಂದು ವರದಿ ಬಂದಿದೆ. ಇದು ಬಿಜೆಪಿಯ ವರದಿಯಲ್ಲ, ಬದಲಿಗೆ ಟಿಎಂಸಿ ತನ್ನದೇ ಸರ್ಕಾರದ ಅಧಿಕಾರಿಗಳಿಂದ ಸಿದ್ಧಪಡಿಸಿದಂತಹ ರಹಸ್ಯ ವರದಿ. ಪ್ರಸ್ತುತ ಅಲೆ ಯಾರ ಕಡೆಗಿದೆ ಮತ್ತೆ ತಮ್ಮ ಮತ ಬ್ಯಾಂಕ್ ಎಷ್ಟು ಸ್ಥಿರವಾಗಿದೆ ಅಂತ ತಿಳಿಯೋದಕ್ಕೆ ನಡೆಸಿದಂತಹ ಸಮೀಕ್ಷೆಯ ವರದಿಯನ್ನ ಒಮ್ಮೆ ಗಮನಿಸಬೇಕು. ಈ ವರದಿಯ ಪ್ರಕಾರ ಮಮತಾ ಬ್ಯಾನರ್ಜಿ ಅವರ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಆದ್ರೆ ಬಿಜೆಪಿಯ ಹಿಂದೂ ಮತ ಬ್ಯಾಂಕ್ ಕಳೆದ 5 ವರ್ಷಗಳಲ್ಲಿ 65% ಗಡಿಯನ್ನ ದಾಟಿದೆ. ಅಂದ್ರೆ ಹಿಂದೆ 40% ತಲುಪಿದ್ದ ಬಿಜೆಪಿ ಈಗ ಹೆಚ್ಚುವರಿಯಾಗಿ 25% ಮತ ಬ್ಯಾಂಕ್ ಅನ್ನ ಕಳೆದ 5 ವರ್ಷಗಳಲ್ಲಿ ತನ್ನದಾಗಿಸಿಕೊಂಡಿದೆ. ಮಮತಾ ಬ್ಯಾನರ್ಜಿ ಕಳೆದ 15 ವರ್ಷಗಳಿಂದ ಅಧಿಕಾರದಲ್ಲಿದ್ದು ಅವರು ಸನಾತನ ಧರ್ಮ ಮತ್ತು ಹಿಂದುತ್ವದ ವಿರುದ್ಧ ಕೆಲಸ ಮಾಡಲು ಯಾವುದೇ ಅವಕಾಶವನ್ನು ಬಿಟ್ಟಿಲ್ಲ. ಅವರು ಅಪರಾಧಗಳನ್ನ ಉತ್ತೇಜನೆ ಮಾಡಿದ್ರು, ಜೊತೆಗೆ ಗಲಭೆಗಳ ಸಮಯದಲ್ಲಿ ಹಿಂದೂಗಳನ್ನ ದುರ್ಬಲಗೊಳಿಸೋದಕ್ಕೆ ಸಂಚು ಹೂಡಿದ್ರು ಹಾಗೂ ಗಲಭೆಕೋರರನ್ನ ರಕ್ಷಿಸೋದಕ್ಕೆ ಮುಂದಾದ್ರು. ಈ ಮೂಲಕ ಅಲ್ಪಸಂಖ್ಯಾತ ತುಷ್ಟೀಕರಣದ ಮತ ಬ್ಯಾಂಕ್ ಉಳಿಸಿಕೊಳ್ಳುವ ಭರದಲ್ಲಿ ಅವರು ಮಾಡಿದಂತಹ ತಪ್ಪುಗಳಿಂದ ಇಡೀ ಪಶ್ಚಿಮ ಬಂಗಾಳದ ಹಿಂದೂಗಳು ಜಾಗೃತರಾದರು. ಮಮತಾ ಅವರಿಗೆ ಮತ ನೀಡುವುದು ಅಂದ್ರೆ ಅದು ನೇರವಾಗಿ ಗಜ್ವಾ ಎ ಹಿಂದ್ಗೆ ಅನುಮತಿ ನೀಡಿದಂತೆ ಅಂತ ಜನರು ಅರ್ಥ ಮಾಡಿಕೊಂಡಿದ್ದಾರೆ. ಮತ ಬ್ಯಾಂಕ್ ನಲ್ಲಿ ಈ ಸಂಪೂರ್ಣ ಬದಲಾವಣೆ ಉಂಟಾದ ಕಾರಣ ಮಮತಾ ಬ್ಯಾನರ್ಜಿ ಈಗ ಹೊಸ ತಂತ್ರಗಳನ್ನ ಬಳಸುತ್ತಿದ್ದಾರೆ.
2026ರ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ 15 ವರ್ಷಗಳಲ್ಲಿ ಸಂಭವಿಸದ ಬದಲಾವಣೆಗಳು ಈಗ ಕಾಣ್ತಾ ಇವೆ. ಜೈ ಶ್ರೀರಾಮ್ ಘೋಷಣೆಯನ್ನ ದ್ವೇಷಿಸುತ್ತಿದ್ದ ಮತ್ತು ಅದನ್ನ ಗಲಭೆಕೋರರು ಬಳಸುತ್ತಾರೆ ಅಂತ ಹೇಳುತ್ತಿದ್ದ ಮಮತಾ ಅವರು ಈಗ 3 ದೊಡ್ಡ ಘೋಷಣೆಗಳನ್ನ ಮಾಡಿದ್ದಾರೆ. ಮೊದಲನೇದಾಗಿ ಜಗನ್ನಾಥಪುರಿಯ ಮಾದರಿಯಲ್ಲಿ ದೀಘಾದಲ್ಲಿ ದೇವಸ್ಥಾನ ನಿರ್ಮಾಣ. ಎರಡನೇದಾಗಿ ಭಾರತದ ಅತಿದೊಡ್ಡ ಮಹಾಕಾಲ ದೇವಾಲಯವನ್ನ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಿಸಲು ಹಣ ಸಂಗ್ರಹಿಸಿದ್ದು ಜನವರಿಯಲ್ಲಿ ಶಂಕುಸ್ಥಾಪನೆ ಮಾಡೋದಾಗಿ ಕೂಡ ಹೇಳಿದ್ದಾರೆ. ಇನ್ನು ಮೂರನೇದಾಗಿ ಇತ್ತೀಚಿನ ಅವರ ಹೇಳಿಕೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ ಉದಾಹರಣೆಯನ್ನ ನೀಡ್ತಾ ಇದ್ದಾರೆ. ಧರ್ಮ ಎಂದರೆ ಪುಣ್ಯ, ವಿವೇಕ ಮತ್ತು ಸತ್ಯ ಎಂದು ಅವರು ವ್ಯಾಖ್ಯಾನಿಸುತ್ತಿದ್ದಾರೆ. ಬಿಜೆಪಿಗರು ಎಂದಾದರೂ ಗೀತೆಯನ್ನ ಓದಿದ್ದಾರೆಯೇ ಎಂದು ಸವಾಲು ಹಾಕುತ್ತಿದ್ದಾರೆ. ಶ್ರೀರಾಮನ ಹೆಸರನ್ನ ದ್ವೇಷಿಸುತ್ತಿದ್ದ ಅವರಿಗೆ ಈಗ ಏನಾಯ್ತು ಎಂಬ ಪ್ರಶ್ನೆ ಕಾಡುತ್ತಿದೆ. ಕೋಲ್ಕತ್ತಾದಲ್ಲಿ ನಡೆದ ಗೀತಾ ಸಮಾರಂಭಕ್ಕೆ 6 ಲಕ್ಷ ಜನರು ಸೇರಿದ ಪರಿಣಾಮವಿದು. ಹಿಂದೂ ಮತ ಬ್ಯಾಂಕ್ ಬಿಜೆಪಿಗೆ ವರ್ಗಾವಣೆಯಾಗುತ್ತಿರುವ ವರದಿ ಸಿಕ್ಕಿದ ತಕ್ಷಣ ಅವರು ಈಗ ತುಷ್ಟೀಕರಣದ ರಾಜಕಾರಣವನ್ನ ಬದಿಗಿಟ್ಟು ಹಾರ್ಡ್ ಕೋರ್ ಹಿಂದುತ್ವದ ಮುಖವಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಈಗ ಅವರು ಕಾಳಿ, ದುರ್ಗಾ, ಚಂಡಿ ಮತ್ತು ಮಹಾಕಾಳಿಯ ಬಗ್ಗೆ ಮಾತನಾಡ್ತಾರೆ ಮತ್ತು ಮಂತ್ರಗಳನ್ನ ಪಠಿಸ್ತಾರೆ. ಪಶ್ಚಿಮ ಬಂಗಾಳದ ದುರ್ಗಾ ಪೂಜೆಯು ವಿಶ್ವದಲ್ಲೇ ದೊಡ್ಡದು ಮತ್ತು ನಾವೇ ಅದನ್ನ ಮಾಡಿಸುತ್ತೇವೆ ಅಂತ ಹೇಳಿಕೊಳ್ಳುತ್ತಿದ್ದಾರೆ ಕೂಡ. ಕುಸಿದಿರುವ ಹಿಂದೂ ಮತ ಬ್ಯಾಂಕ್ ಅನ್ನ ಮರಳಿ ಪಡೆಯಲು ಮಮತಾ ಬ್ಯಾನರ್ಜಿ ಈಗ ಬಂಗಾಳಿ ಅಸ್ಮಿತೆಯ ದಾಳ ಉರುಳಿಸ್ತಾ ಇದ್ದಾರೆ. ಕೇವಲ ಹಿಂದುತ್ವದ ಮೂಲಕ ಮತಗಳನ್ನ ಪಡೆಯಲು ಸಾಧ್ಯವಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ. ಹಾಗಾಗಿ ಬಿಜೆಪಿ ಬಂಗಾಳಿ ವಿರೋಧಿ ಮತ್ತು ತಾನು ಬಂಗಾಳಿ ಪರ ಅಂತ ಬಿಂಬಿಸ್ತಾ ಇದ್ದಾರೆ. ಆದ್ರೆ ಇಡೀ ಬಂಗಾಳವನ್ನ ಅವರು ನುಸುಳುಕೋರರ ಭದ್ರಕೋಟೆಯನ್ನಾಗಿ ಮಾಡಿದ್ದಾರೆ. ಮಮತಾ ಅವರು ಈಗ ಮತಗಳಿಗಾಗಿ ಶ್ರೀರಾಮನಿಗೆ ಜೈಕಾರ ಹಾಕುತ್ತಾರೆ, ಜೊತೆಗೆ ಗೀತೆಯ ಉದಾಹರಣೆಯನ್ನೂ ನೀಡ್ತಾರೆ. ಆದ್ರೆ ಒಮ್ಮೆ ಅಧಿಕಾರಕ್ಕೆ ಬಂದರೆ ಮುಂದಿನ 5 ವರ್ಷಗಳ ಕಾಲ ಶ್ರೀರಾಮನ ಅಥವಾ ಶ್ರೀಕೃಷ್ಣನ ಘೋಷಣೆಗಳು ಮೊಳಗದಂತೆ ತಡೆಯುತ್ತಾರೆ. ಇದು ಮಮತಾ ಬ್ಯಾನರ್ಜಿ ಅವರ ಪ್ಲಾನ್. ಆದ್ದರಿಂದ ಬಂಗಾಳದ ಪ್ರೇಕ್ಷಕರು ಈ ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಧರ್ಮದ ತುಷ್ಟೀಕರಣ ಮಾಡದಂಥ ರಾಷ್ಟ್ರವಾದಿ ಸರ್ಕಾರವನ್ನ ಇಲ್ಲಿ ಆಯ್ಕೆ ಮಾಡಬೇಕು. ಎಲ್ಲರನ್ನು ಒಳಗೊಳ್ಳುವ ಮತ್ತು ವಿಶೇಷವಾಗಿ ಯುವಕರು, ಮಹಿಳೆಯರಿಗಾಗಿ ಸಂಪನ್ಮೂಲಗಳನ್ನು ನಿರ್ಮಿಸುವ ಸರ್ಕಾರದ ಅವಶ್ಯಕತೆ ಪಶ್ಚಿಮ ಬಂಗಾಳಕ್ಕೆ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.